Hello students, welcome to Toppers Tool channel. ಇದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಗೆ ಸಂಬಂಧಪಟ್ಟಂತೆ ಸೆಷನ್ ನಂಬರ್ 7. ಈ ಸೆಷನ್ ಅಲ್ಲಿ ನಾವು ಕೆಲವೊಂದು ಪ್ರಾಪರ್ಟೀಸ್ ಇನ್ ದ ಫಾರ್ಮ್ ಆಫ್ ಎಕ್ಸಾಂಪಲ್ಸ್ ಮತ್ತು ರಿಮಾರ್ಕ್ಸ್ ಆನ್ ಕಾಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್ ಮೇಲೆ ತಿಳಿಯೋಣ. ಇವುಗಳನ್ನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳೇ, ಗಮನಿಸಿ ಇಲ್ಲಿ, ಇಫ್ f from a to b and g from b to c are 1 1, then show that g composition f from a to c is also 1 1. ಅಂದ್ರೆ f ಮತ್ತು g ಅನ್ನೋದು 1 1 ಇದ್ರೆ then their composition is also 1 1 ಅಂತ ಇಲ್ಲಿ ಪ್ರೂವ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಪ್ರೂವ್ ಮಾಡೋದು ನಿಮಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅಥವಾ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಸ್ಟೇಟ್ಮೆಂಟ್ ಅನ್ನಾದ್ರೂ ನೆನ್ಪಿಟ್ಕೊಳ್ಳಿ. ಇಫ್ ಎಫ್ ಫ್ರಮ್ ಎ ಟು ಬಿ ಅಂಡ್ ಜಿ ಫ್ರಮ್ ಬಿ ಟು ಸಿ ಆರ್ 1 1, ದೆನ್ ದ ಕಾಂಪೋಸಿಷನ್ ಜಿ ಆಫ್ ಎಫ್ ಫ್ರಮ್ ಎ ಟು ಸಿ ಇಸ್ ಆಲ್ಸೋ 1 1. ಇದನ್ನ ಪ್ರೂವ್ ಮಾಡೋಣ. ನೋಡಿ, 1 1 ಅನ್ನ ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿದೆ. ಓಕೆ, ಸೊ ಕನ್ಸಿಡರ್ ಟೂ ಎಲಿಮೆಂಟ್ಸ್ x1 x2 ಬಿಲಾಂಗಿಂಗ್ಸ್ ಟು ಎ. ನಮಗೆ ನ್ಯೂ ಫಂಕ್ಷನ್ ಜಿ ಆಫ್ ಎಫ್ ಫ್ರಮ್ ಎ ಟು ಸಿ ಅನ್ನ 1 1 ಪ್ರೂವ್ ಮಾಡಬೇಕಾಗಿದೆ. ಸೊ ಕನ್ಸಿಡರ್ x1 x2 ಬಿಲಾಂಗ್ಸ್ ಟು ಎ ಸಚ್ ದಟ್ ಜಿ ಆಫ್ ಎಫ್ ಆಫ್ x1 ಈಕ್ವಲ್ ಟು ಜಿ ಆಫ್ ಎಫ್ ಆಫ್ x2. ಸೊ ನಮಗೆ ಜಿ ಕಾಂಪೋಸಿಷನ್ ಎಫ್ ಅನ್ನ 1 1 ಪ್ರೂವ್ ಮಾಡಬೇಕಾಗಿದೆ. ಅದಕ್ಕೆ ಕನ್ಸಿಡರ್ ದ ಇಮೇಜ್ ಆಫ್ x1 ಅಂಡ್ x2 ಅಂಡರ್ ದ ಕಾಂಪೋಸಿಷನ್ ಆರ್ ಈಕ್ವಲ್. ಸೊ ದಿಸ್ ಇಂಪ್ಲೈಸ್ ಬೈ ದ ಡೆಫಿನೇಷನ್ ಆಫ್ ಕಾಂಪೋಸಿಷನ್ ನಾವು ಇದನ್ನ ಹೀಗೆ ಬರಿಬಹುದು: ಜಿ ಆಫ್ ಎಫ್ ಆಫ್ x1 ಈಕ್ವಲ್ ಟು ಜಿ ಆಫ್ ಎಫ್ ಆಫ್ x2. ಈಗ ಜಿ ಅನ್ನೋದು 1 1 ಅಂತ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ಜಿ ಫಂಕ್ಷನ್ 1 1 ಇರೋದ್ರಿಂದ g of say y1 equal to g of y2 ಇದ್ರೆ y1 equal to y2. ಅದಕ್ಕೆ ಇಲ್ಲಿ ಏನಾಗಿದೆ, g of f of x1 equal to g of f of x2 ಆದ್ರೆ ಇದರ ಅರ್ಥ the elements f of x1 equal to f of x2 because g is 1 1. So g 1 1 ಇರೋದ್ರಿಂದ g of f of x1 equal to g of f of x2 implies f of x1 equal to f of x2. ಫರ್ದರ್ ನೋಡಿ, ಎಫ್ ಅನ್ನೋದೇನಿದೆ, ಎಫ್ ಅನ್ನೋದು ಸಹಿತ ಅವರು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಇಟ್ ಈಸ್ 1 1. ಸೊ ಎಫ್ 1 1 ಆಗಿರೋದ್ರಿಂದ ಎಫ್ ಆಫ್ x1 equal to f of x2 implies x1 equals to x2 because f is 1 1. ಸೊ ಇಲ್ಲಿ ಏನ್ ಗೊತ್ತಾಯ್ತು ನೋಡಿ, we started with this g of f of x1 equal to g of f of x2 and we ended up with x1 equal to x2. So by the definition of 1 1 function, g composition of f from a to c is also 1 1. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇನ್ ದ ಫಾರ್ಮ್ ಆಫ್ ದಟ್ ಇಸ್ ಪ್ರಾಪರ್ಟಿ ಅಂತ ಅಂದ್ಕೊಳ್ಬಹುದು ನೀವು. ಶೋ ದಟ್ ಅಂತ ಕೇಳಬಹುದು ನಿಮ್ಗೆ. ಇಫ್ ಎಫ್ ಫ್ರಮ್ ಎ ಟು ಬಿ ಅಂಡ್ ಜಿ ಫ್ರಮ್ ಬಿ ಟು ಸಿ ಆರ್ ಆನ್ ಟು ಫಂಕ್ಷನ್ಸ್, ಅಂದ್ರೆ ಎಫ್ ಮತ್ತು ಜಿ ಅನ್ನೋದು ಎರಡು ಆನ್ ಟು ಇದ್ರೆ ದೆನ್ ದ ಕಾಂಪೋಸಿಷನ್ ಜಿ ಆಫ್ ಎಫ್ ಫ್ರಮ್ ಎ ಟು ಸಿ ಈಸ್ ಆಲ್ಸೋ ಆನ್ ಟು. ನೋಡಿ, ಇದನ್ನ ಪ್ರೂವ್ ಮಾಡೋಣ. ಪ್ರೂವ್ ಮಾಡೋದು ಕಷ್ಟ ಅನ್ಸಿದ್ರೆ ಜಸ್ಟ್ ರಿಮೆಂಬರ್ ದ ಸ್ಟೇಟ್ಮೆಂಟ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಹಿಯರ್ ಗಿವನ್ ದಟ್ ಜಿ ಫ್ರಮ್ ಬಿ ಟು ಸಿ ಇಸ್ ಆನ್ ಟು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಜಿ ಫ್ರಮ್ ಬಿ ಟು ಸಿ ಇಸ್ ಆನ್ ಟು. ಸೊ ಹಾಗಾದ್ರೆ ಡೆಫಿನೇಷನ್ ಆನ್ ಟು ಪ್ರಕಾರ ಏನಿದೆ, ಫಾರ್ ಎವ್ರಿ z ಬಿಲಾಂಗಿಂಗ್ಸ್ ಟು ಸಿ there exists some y belongings to b such that g of y is equal to z. g ಅನ್ನೋದು ಆನ್ ಟು ಆಗಿರೋದ್ರಿಂದ ಸಿ ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒಂದು ಪ್ರೀ ಇಮೇಜ್ ಇರುತ್ತೆ ಬಿ ನಲ್ಲಿ ಅಂತ ಇದು ಹೇಳುತ್ತೆ. ಅದೇ ರೀತಿ ಇಟ್ಸ್ ಗಿವನ್ ದಟ್ f from a to b is also on to. ಹಾಗಾದ್ರೆ ಫಾರ್ every y belongings to b,
there exists some x belongs to a such that f of x equal to y. ಜಿ ಅನ್ನೋದು ಸಹಿತ ಆನ್ ಟು ಇರೋದ್ರಿಂದ ಬಿ ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒಂದು ಪ್ರೀ ಇಮೇಜ್ ಅನ್ನೋದು ಎ ನಲ್ಲಿ ಇರುತ್ತೆ ಅಂತ ಹೇಳುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಈಗ ನಮಗೆ ಪ್ರೂವ್ ಮಾಡಬೇಕಾಗಿದ್ದು ದಿಸ್ ಕಾಂಪೋಸಿಷನ್ ಇಸ್ ಆನ್ ಟು ಅಂತ. ಸೊ ಕನ್ಸಿಡರ್ ಫಾರ್ ಎನಿ z belongs to C such that G composition of f of x, which is nothing but G of f of x. ಹೀಗಂದ್ರೆ G of ಇಲ್ಲಿ f of x ಅಂದ್ರೆ ಏನಿದೆ y, because that we discussed earlier. f of x equal to ಏನಿತ್ತು y ಅಂತ. ಸೊ G of y ಅಂದ್ರೆ ಏನಿತ್ತು, we discussed there, G of y was z there. ಸೊ ಇಲ್ಲಿ ಏನ್ ಗೊತ್ತಾಯ್ತು ನೋಡಿ, for any z belongs to C, there exists some x belongs to A such that G of f of x equal to z. So ಇದರ ಅರ್ಥ G composition of f from A to C is also onto ಅಂತ. So if f and G are 1 1, then the composition is also 1 1. If f and G are onto, then their composition is also onto ಅನ್ನೋದು ಈ ಎರಡು ಎಕ್ಸಾಂಪಲ್ಸ್ ಇಂದ ಗೊತ್ತಾಯ್ತು. ಸೊ ಇಲ್ಲಿ ಇನ್ನೊಂದು ರಿಮಾರ್ಕ್ ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ಇಫ್ G composition of f is 1 1, then f is 1 1 ಅಂತ. ಇದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ಡಿಸ್ಕಷನ್ ಮಾಡೋಣ. ನೋಡಿ ಏನ್ ಹೇಳುತ್ತೆ, ಇಫ್ G of f is 1 1, then f is 1 1. ಸೊ ಇಲ್ಲಿ ಕನ್ಸಿಡರ್ ಮಾಡಿ, there are three sets A, B, C. So f is a function from A to B and G is a function from B to C. So consider the function f from A to B. So image of 1 is 1, image of 2 is 2, image of 3 is 3, image of 4 is 4. G is a function from B to. So under this, consider image of 1 is 1, image of 2 is 2, image of 3 is 3, image of 4 is 4, image of 5 is 5, and image of 6 is 6. So ಇಲ್ಲಿ ಈ ಕಾಂಪೋಸಿಷನ್ ನೋಡಿದ್ರೆ G composition of f, image of 1 ಏನಾಗುತ್ತೆ 1 ಆಗುತ್ತೆ ಅಂಡರ್ ದ ಕಾಂಪೋಸಿಷನ್. image of 1 is 1, image of 2 is 2, image of 3 is 3, image of 4 is 4. ಇದರ ಅರ್ಥ the composition G of f ನೋಡಿದ್ರೆ every element means distinct elements of A has distinct images in the set C. ಇಲ್ಲಿ ನೋಡಬಹುದು ನೀವು, image of 1 is 1, image of 2 is 2, image of 3 is 3, image of 4 is 4. So distinct elements of A has distinct images in the set C. So ಇದು ಏನಾಯ್ತು, by the definition of 1 1 function, this G composition of f is 1 1 ಅಂತ ಗೊತ್ತಾಗುತ್ತೆ. ಸೊ ಅಂದ್ರೆ ಈ ಕಾಂಪೋಸಿಷನ್ ಅನ್ನೋದು 1 1 ಇದ್ರೆ ಇಲ್ಲಿ f ಅನ್ನ ಗಮನಿಸಿ, f ಅನ್ನೋದು ಏನಾಗುತ್ತೆ ಇಲ್ಲಿ 1 1 ಇದೆ. ಸೊ ಕಾಂಪೋಸಿಷನ್ ಅನ್ನೋದು 1 1 ಇದ್ರೆ f from A to B is also 1 1. ಅದೇ ರೀತಿ ಇನ್ನೊಂದು ರಿಮಾರ್ಕ್ ಗಮನಿಸಿ, if G composition of f is onto, then G is onto. ಸೊ ಕಾಂಪೋಸಿಷನ್ ಏನಾದ್ರೂ onto ಆಗಿದ್ರೆ then the second function G from B to C is onto ಅಂತ. ಇಲ್ಲಿ ಗಮನಿಸಿ ಎಕ್ಸಾಂಪಲ್, f is a function from A to B and G is a function from B to C. So ಇಲ್ಲಿ ನೋಡೋದಾದ್ರೆ consider this function f is a clearly a function from A to B. G function ಅನ್ನು ಗಮನಿಸಿ, image of 1 is 1, image of 2 is 2, image of 3 is 3 and image of 4 is 3. ಸೊ ಇಲ್ಲಿ ಕಾಂಪೋಸಿಷನ್ ಅನ್ನು ನಾವು ನೋಡಿದ್ರೆ G ಕಾಂಪೋಸಿಷನ್ ಆಫ್ f ಇದೇನಾಗಿದೆ ಆನ್ಟು ಆಗಿದೆ. ಅಂದ್ರೆ ಗಮನಿಸಿ, ಇಲ್ಲಿ ಸಿ ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗಿದೆ ಇಮೇಜ್ ಅಪಿಯರ್ಸ್ ಆಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ ದಿಸ್. ನೋಡಿ ಇಲ್ಲಿ ಗಮನಿಸಬಹುದು, image of 1 is 1, image of 2 is 2, image of 3 is 3, image of 4 is also 3.
means 1, 2, 3 in the set C are the images of elements 1, 2, 3, 4 in the set A. ಸೊ ಜಿ ಕಾಂಪೋಸಿಷನ್ ಆಫ್ ಎಫ್ ಅನ್ನೋದು ಆನ್ ಟು ಇದೆ. ಈಗ ಜಿ ಅನ್ನ ಗಮನಿಸಿ, ಫ್ರಮ್ ಬಿ ಟು ಸಿ ಜಿ ಫಂಕ್ಷನ್ ಅನ್ನು ಗಮನಿಸಿದ್ರೆ ದಿಸ್ ಈಸ್ ಆಲ್ಸೋ ಆನ್ ಟು. ಸೊ ಅದಕ್ಕೆ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಆಫ್ ಎಫ್ ಏನಾದ್ರು ಆನ್ ಟು ಇದ್ರೆ ಸೆಕೆಂಡ್ ಫಂಕ್ಷನ್ ಜಿ ಆನ್ ಟು ಇರುತ್ತೆ. ಹಿಂದಿನ ರಿಮಾರ್ಕ್ ಏನ್ ಹೇಳುತ್ತೆ, ಎಫ್ ಜಿ ಕಾಂಪೋಸಿಷನ್ ಆಫ್ ಎಫ್ 1 ಇದ್ರೆ ಫಸ್ಟ್ ಫಂಕ್ಷನ್ ಎಫ್ ಈಸ್ 1 ಆಗಿರುತ್ತೆ. ಅದೇ ತರ ಇನ್ನೊಂದು ರಿಮಾರ್ಕ್ ನೋಡಿ, ಇಫ್ ಎಫ್ ಫ್ರಮ್ ಎ ಟು ಬಿ is both 1 and onto, then there exists a function g from b to a such that g composition of f of x equal to x for all x belongs to a and f composition g of y equal to y for all y belongs to b. ನೋಡಿ, f from a to b ಏನಾದ್ರು both 1 onto ಆಗಿದ್ರೆ then there exists a function from G from B to A. ರಿವರ್ಸ್ ಡೊಮೇನ್ ಇದ್ದು ಕೋಡೊಮೇನ್ ಆಗುತ್ತೆ, ಡೊಮೇನ್ ಇದ್ದು ಕೋಡೊಮೇನ್ ಕೋಡೊಮೇನ್ ಇದ್ದು ಡೊಮೇನ್ ಆಗುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಇಫ್ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ ದೆನ್ ದೇರ್ ಎಕ್ಸಿಸ್ಟ್ ಅ ಫಂಕ್ಷನ್ ಜಿ ಫ್ರಮ್ ಬಿ ಟು ಎ ಸಚ್ ದಟ್ ಅವುಗಳ ಕಾಂಪೋಸಿಷನ್ ಮಾಡಿದ್ರೆ ಇಮೇಜ್ ಆಫ್ ಎಕ್ಸ್ ಇಸ್ ಆಲ್ವೇಸ್ ಎಕ್ಸ್, ಇಮೇಜ್ ಆಫ್ ವೈ ಇಸ್ ಆಲ್ವೇಸ್ ವೈ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಬಿ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ ಇದರ ಕಾನ್ವರ್ಸ್ ಏನಾದ್ರೂ ಎಕ್ಸಿಸ್ಟ್ ಆಗುತ್ತಾ ಹಾಗಾದ್ರೆ? ಸೊ ಕಾನ್ವರ್ಸ್ ಈಸ್ ಆಲ್ಸೋ ಟ್ರೂ ಅಂತಂದ್ರೆ ಈ ಕಾಂಪೋಸಿಷನ್ ಈ ತರ ಆದ್ರೆ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್, ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಇಸ್ ಈಕ್ವಲ್ ಟು ವೈ ಆಗಿದ್ರೆ ದೆನ್ ಎಫ್ ಈಸ್ 1 ಅಂಡ್ ಆನ್ ಟು ಆಗಿರುತ್ತೆ. ಎಸ್, ರಿಮಾರ್ಕ್ ಅದೇ ತರ ಇನ್ನೊಂದು ನೋಡಿ, ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಬೋತ್ 1 ಅಂಡ್ ಆನ್ ಟು then there exists a function g from b to a such that g composition of f of x equal to x, ಅದನ್ನ ನಾವು ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೇವೆ, that is we call as I of x. Okay, so g composition of f of x equal to x and the image of x is always x ಆದ್ರೆ we represent it as ix, that is called identity function. ಆಮೇಲೆ ಇಲ್ಲಿ ನೋಡಬಹುದು ನೀವು ಇದು. So f is a function from a to b, b is a function from, g is a function from b to a. So image of 1 1, image of 2 2, image of 3 3, image of 4 is 4 ಆಗಿದೆ under the composition. So ಇಲ್ಲಿ f from a to b ಇದನ್ನು ಗಮನಿಸಿದ್ರೆ ಇದು both 1 1 and on 2 ಆಗಿದೆ. f ಅನ್ನು ಗಮನಿಸಿ. ಸೊ ಹಾಗಾದ್ರೆ g is a function from b to a. ಸೊ ಇಲ್ಲಿ ಈ ಕಾಂಪೋಸಿಷನ್ ಅಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಇಮೇಜ್ ಆಫ್ 1 is 1, ಇಮೇಜ್ ಆಫ್ 2 is 2, ಇಮೇಜ್ ಆಫ್ 3 is 3, ಇಮೇಜ್ ಆಫ್ 4 is 4. That is G composition of f of x is always x, that is ix. ಅದೇ ರೀತಿ if f from a to b is both 1 1 and on 2 then there exists a function g from b to a such that f composition g of y is always y, which is represented as iy for all y belongs to b. ಇದರ ಅರ್ಥ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಫಂಕ್ಷನ್ ನೋಡಿ f from a to b. ಕನ್ಸಿಡರ್ ದಿಸ್ ಫಂಕ್ಷನ್ f from a to b. ಸೊ ಇಲ್ಲಿ ಏನಾಗಿದೆ, f is both 1 1 and on 2 ಇದೆ ಕ್ಲಿಯರ್ಲಿ. Okay, looking at this f is both 1 1 and on 2. ಈಗ ಕಾಂಪೋಸಿಷನ್ ಗಮನಿಸಿ, ಯಾವುದು f composition g, not g composition of f, it is f composition g ಅಂದ್ರೆ it is g is a function from b to a. ಸೊ ಇವುಗಳ ಕಾಂಪೋಸಿಷನ್ ನೋಡಿದ್ರೆ ಇಲ್ಲಿ ಓಕೆ, ಸೊ ಇಲ್ಲಿ ಏನಾಗಿದೆ ನೋಡಿ, ಇಮೇಜ್ ಆಫ್ a is a, ಇಮೇಜ್ ಆಫ್ b is b, ಇಮೇಜ್ ಆಫ್ c is c, ಇಮೇಜ್ ಆಫ್ d is d. ಸೊ ಅಂಡರ್ ದ ಕಾಂಪೋಸಿಷನ್ ಆಫ್ f composition g, image of a is a, image of b is b, image of c is c, image of d is d. That means this f composition g is, it is identity function, means image of y is always y for all y belongs to b. ಈ b ನಲ್ಲಿ ಯಾವುದೇ ಎಲಿಮೆಂಟ್ ತಗೊಂಡ್ರು ಅದರ ಇಮೇಜ್ ಅಂಡರ್ ದ ಕಾಂಪೋಸಿಷನ್ ಇಸ್ ಸೇಮ್ ಅಂತ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಸೊ ಇದನ್ನ ನೀವು ನೆನಪಿಟ್ಕೊಳ್ಳಿ.
ಸೊ ಮುಂದಿನ ಸೆಷನ್ ಅಲ್ಲಿ ನಾವು ಈ ಇನ್ವರ್ಟಿಬಲ್ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಆ ಪ್ರಾಪರ್ಟಿ ನಿಮಗೆ ಅರ್ಥ ಆದ್ರೆ ನೆನ್ಪಿಟ್ಕೊಳ್ಳಿ, ಅರ್ಥ ಆಗಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬಿಡಿ, ಸ್ಕಿಪ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇನ್ವರ್ಟಿಬಲ್ ಫಂಕ್ಷನ್ ಅನ್ನ ಡಿಸ್ಕಷನ್ ಮಾಡೋಣ. ಸೊ ಟೇಕ್ ಕೇರ್ ಅಂಡ್ ಬಾಯ್.